ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಚಿದಾನಂದ್ ಹೆಗಡೆ. ಇವರು ಶಿರಸಿ ತಾಲೂಕಿನ ಸಾಲ್ಕಣಿ ಸಮೀಪದ ಬೈರಿಮನೆಯವರು. ಶಿರಸಿಯ ಪ್ರತಿಷ್ಠಿತ ವರ್ಧನ ಮುಖ್ಯಸ್ಥರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದ ಒಂದು 29 ವರ್ಷಗಳಿಂದ ಶಿರಸಿಯ CP ಬಜಾರ್ನಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಇದರ ವಿತರಕರಾಗಿ ವರ್ಧನಾ ಏಜೆನ್ಸಿ ಹೇಳುವಂತ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆ ರೀತಿಯಲ್ಲಿ ಶಿರಸಿ ತಾಲೂಕಿನಾದ್ಯಂತ ವರ್ಧನಾ ಏಜೆನ್ಸಿ ಒಂದು ಒಳ್ಳೆ ಸೇವೆಯನ್ನು ನೀಡ್ತಾ ಇದೆ. ಒಟ್ಟಾರೆ ಈ ಸಿಮೆಂಟಿನ ವಿಚಾರಕ್ಕೆ ಬಂದ್ರೆ, ಈಗ ಜನಸಾಮಾನ್ಯರು, ಈಗ ನಮ್ಮಂತ ಸಾಮಾನ್ಯ ಜನರು ಸಿಮೆಂಟಿನ ಗುಣಮಟ್ಟವನ್ನ ಯಾವ ರೀತಿ ತಿಳ್ಕೊಳ್ಬಹುದು? ಮೊದಲನೇದಾಗಿ ವಿಶ್ವಂಬರ ಟಿವಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಿಮೆಂಟಿನ ಗುಣಮಟ್ಟ ಅಂತಂದ್ರೆ ಇಲ್ಲಿ A ಗ್ರೇಡು, B ಗ್ರೇಡು, C ಗ್ರೇಡು ಅಂತ 3 ಟೈಪ್ ಇರ್ತದೆ. ಈ ಎಲ್ಲದಕ್ಕೂ ISI ಮಾರ್ಕ್ ಇದ್ರೂ ಸಹಿತ A ಗ್ರೇಡ್ ಸಿಮೆಂಟನ್ನೇ ತಗೊಂಡು ಜನ ಮನೆ ಕಟ್ಟೋದು ಒಳ್ಳೇದು ಅಂತ ನನ್ನ ಸಲಹೆ. ಮತ್ತು A ಗ್ರೇಡ್ ಸಿಮೆಂಟಲ್ಲಿ ರಾ ಮಟೀರಿಯಲ್ ಏನು ಉಂಟಲ್ಲ, ಅದನ್ನು ಸಿಲೆಕ್ಟೆಡ್ ಮಟೀರಿಯಲ್ ಬಳಸಿರ್ತಾರೆ ಮತ್ತು ಟೆಕ್ನಿಕಲಿ ಅಪ್ಗ್ರೇಡ್ ಆಗಿರ್ತಾರೆ. B ಗ್ರೇಡಲ್ಲಿ ಅಷ್ಟೊಂದು ಸ್ವಲ್ಪ ಕಡಿಮೆ ಇರ್ತದೆ, C ಗ್ರೇಡಲ್ಲಿ ಕಡಿಮೆ, ತುಂಬ ಕಡಿಮೆ ಇರ್ತದೆ. ಈಗ A ಗ್ರೇಡ್ಗೆ, B ಗ್ರೇಡ್ಗೆ, C ಗ್ರೇಡ್ಗೆ ಈ ದರದಲ್ಲಿ ಅಥವಾ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಬರುತ್ತಾ? ದರದಲ್ಲಿ ಒಂದು 10 ರಿಂದ 15 ರೂಪಾಯಿ ಕಡಿಮೆ ಇರ್ಬೋದು B ಗ್ರೇಡು. C ಗ್ರೇಡು ಮತ್ತು ಒಂದು 10-15 ರೂಪಾಯಿ ಕಡಿಮೆ ಇರ್ಬೋದು. ಅದ್ರ ಕ್ವಾಲಿಟಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ A ಗ್ರೇಡ್ ಸಿಮೆಂಟ್ಗಳು B ಗ್ರೇಡ್ ಮತ್ತು C ಗ್ರೇಡ್ಗೆ ತುಂಬ ಅತ್ಯುತ್ತಮವಾಗಿರ್ತವೆ. ಆ ನಿಟ್ಟಿನಲ್ಲಿ A ಗ್ರೇಡ್ ಸಿಮೆಂಟ್ ತಗೊಂಡು ಮನೆ ಕಟ್ಟೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಮನೆ ಜೀವನದಲ್ಲಿ ಒಂದು ಸುತ್ತು ಕಟ್ಟೋದು. ಈಗ A ಗ್ರೇಡ್ ಸಿಮೆಂಟ್ ಬಳಸೋದ್ರಿಂದ 40 ರಿಂದ 50 ವರ್ಷ ಬಾಳಿಕೆ ಬರುವಂತ ಸಿಮೆಂಟು 100 ರಿಂದ 75 ರಿಂದ 100 ವರ್ಷ ಬಾಳಿಕೆ ಬರೋ ಚಾನ್ಸಸ್ ತುಂಬ ಇರ್ತದೆ. ಅದಕ್ಕೆ A ಗ್ರೇಡ್ ಸಿಮೆಂಟನ್ನೇ ಅಂದರೆ ಇಂಜಿನಿಯರ್ಸು ಇವರೆಲ್ಲ ಸೆಲೆಕ್ಟ್ ಮಾಡೋದು A ಗ್ರೇಡ್ ಸಿಮೆಂಟ್. ರೇಟಲ್ಲಿ ಸ್ವಾಭಾವಿಕ, ಯಾಕೆಂದ್ರೆ ಒಳ್ಳೆ ಕ್ವಾಲಿಟಿ ರಾ ಮೆಟೀರಿಯಲ್ ಬಳಸಬೇಕಿದ್ರೆ ಖರ್ಚು ಜಾಸ್ತಿ ಬರ್ತದೆ. ಅಂದರೆ ಮೂಲೆಗೆ ಸಪ್ಲೈ ಮಾಡಬೇಕಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಇರ್ತದೆ. ಒಂದು 15 ರಿಂದ 20 ರೂಪಾಯಿ ಜಾಸ್ತಿ ಇರ್ತದೆ. ಈಗ ಹಿಂದೆಲ್ಲ ಸಾಮಾನ್ಯವಾಗಿ ಅಂದ್ರೆ ಮನೆ ಕಟ್ಟಬೇಕಿದ್ರೆ ಮರದ ಸಾಮಗ್ರಿಗಳನ್ನು ಬಳಸ್ತಿದ್ರು. 100 ವರ್ಷ 125 ವರ್ಷ ಬಾಳಿಕೆ ಬರುವಂತದ್ದು ಇತ್ತು. ಮಣ್ಣಿನ ಗೋಡೆ ಇರ್ತಿತ್ತು, ಮರದ ಸಾಮಗ್ರಿಗಳನ್ನು ಬಳಸ್ತಿದ್ರು. ಕಾಲ ಬದಲಾದಂತೆ ಈಗ ಸಿಮೆಂಟಿನ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ. ಈಗಾಗಲೇ ತಾವು ಹೇಳಿದ್ರು ಒಂದು 40-45 ವರ್ಷ ಗುಣಮಟ್ಟ ಸಿಮೆಂಟ್ ಒಳಾದ್ರೆ. ಆದ್ರೆ ಒಂದು ಒಳ್ಳೆ ರೀತಿ ಈಗ ತಾವು ಹೇಳಿದಂತೆ A ಗ್ರೇಡಿನ ಸಿಮೆಂಟ್ ಒಳಾದ್ರೆ ಈಗ ಅದೊಂದು ಒಳ್ಳೆ ಕಟ್ಟಡ ಅಥವಾ ಮನೆ ಎಷ್ಟು ವರ್ಷ ಬಾಳಿಕೆ ಬರ್ಬೋದು? ಆಕ್ಚುಲಿ ಈಗಿನ ಕಂಪನಿ ಒಂದು ರಿಸರ್ಚ್ ಪ್ರಕಾರ ಒಂದು 70 ರಿಂದ 80 ವರ್ಷ ಎವರೇಜ್ ಬಾಳಿಕೆ ಬರ್ತಾ ಇದೆ. A ಗ್ರೇಡ್ ಸಿಮೆಂಟ್ ಬಳಸಿ ಇದನ್ನ ಬಂದೇ ಬರುತ್ತೆ. ಈ ನಾರ್ಮಲ್ ಆಗಿ 40 ರಿಂದ 50 ವರ್ಷ ಅಂತ ಕಂಪನಿ ಒಂದು ಮನುಷ್ಯನ ಆಯುಷ್ಯ. ಹೌದು, ಸಿಮೆಂಟಿನ ಬಾಳಿಕೆ ಅಂತ ಅಂದ್ರೆ ಬಿಲ್ಡಿಂಗ್ ಬಾಳಿಕೆ ಅಂತ ಇರುತ್ತೆ. ಅದಕ್ಕೆ ನಾ ಯಾವತ್ತೂ ಹೇಳ್ತಾ ಇದ್ದೀನಿ, A ಗ್ರೇಡ್ ಸಿಮೆಂಟಿನ ಆದಷ್ಟು ಬಳಸಿ. B ಗ್ರೇಡು, C ಗ್ರೇಡಿಯನ್ನ ಯಾಕಂದ್ರೆ ಜೀವನದಲ್ಲಿ ಒಂದು ಸುತ್ತ ಮನೆ ಕಟ್ಟೋರು ಬಳಸದೇ ಇರೋದು ಕಡಿಮೆ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಕೇವಲ 14 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಪ್ರಾರಂಭ. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ತಾವು ಕಳೆದ 29 ವರ್ಷದ ಹಿಂದೆ 1995ನೇ ಇಸ್ವಿಯಲ್ಲಿ ವರ್ಧನಾ ಏಜೆನ್ಸಿ ಅಲ್ಟ್ರಾಟೆಕ್ ಸಿಮೆಂಟಿನ ವಿತರಕರಾಗಿ ವರ್ಧನಾ ಏಜೆನ್ಸಿಯನ್ನು ಶುರು ಮಾಡಿದ್ರಿ. ಒಂದು ಒಳ್ಳೆ ರೀತಿ ಸೇವೆಯನ್ನು ನೀಡ್ತಾ ಇದ್ರಿ. ಈ ಒಂದು ಅಲ್ಟ್ರಾಟೆಕ್ ಸಿಮೆಂಟ್ ವಿತರಕರ ಆಗ್ಬೇಕಂತ ಯಾಕೆ ಅನ್ನಿಸ್ತು? ಅಥವಾ ಮತ್ತೆ ಕಳೆದೊಂದು 29 ವರ್ಷದಲ್ಲಿ ನೀವು ಪ್ರಮುಖವಾಗಿ ಯಾವ್ಯಾವ ರೀತಿ ಸಮಸ್ಯೆಯನ್ನು ಎದುರಿಸಿದ್ರಿ? ಅಲ್ಟ್ರಾಟೆಕ್ ಸಿಮೆಂಟನ್ನೇ ಯಾಕಂದ್ರೆ ಅದು ಆದಿತ್ಯ ಬಿರ್ಲಾ ಗ್ರೂಪು ಬಿರ್ಲಾ ಗ್ರೂಪ್ ಕಂಪನಿ ವ್ಯವಹಾರ ನಮ್ಮ ಸಾಧಾರಣ ಜಗತ್ತಿಗೆ ಗೊತ್ತು, ನನಗಷ್ಟೇ ಇಲ್ಲ. ಅದೊಂದು ಬಿರ್ಲಾ ಗ್ರೂಪಿನ ಜೊತೆ ಕಂಡುಕೊಳ್ಳೋದು ಒಂದು ಕನಸಿನ ಮಾತು, ಅದೊಂದು ಖುಷಿ ವಿಚಾರ, ಹೆಮ್ಮೆ ವಿಚಾರ. ನಾನು ಯಾಕೆ ಈ ಸಿಮೆಂಟ್ ಬಿಸ್ನೆಸ್ಸನ್ನು ಯಾಕೆ ಆರಿಸ್ಕೊಂಡೆ ಅಂದರೆ, ನನ್ನ ತಲೆಯಲ್ಲಿ ಕಡಿಮೆ ಆದಾಯ ಬರುವಂಥ, ಪ್ರಾಫಿಟ್ ಬರೋದು, ಹೆಚ್ಚಿಗೆ ಜನರಿಗೆ ಸರ್ವಿಸ್ ಕೊಡುವಂಥದ್ದು ಫೀಲ್ಡ್ ಯಾವುದು ಅಂತ ನೋಡಿದಾಗ, ಅಂದರೆ ಜನರಿಗೆ ಹೆಚ್ಚಿಗೆ ಸರ್ವಿಸ್ ಕೊಡಬೇಕು,
ಈ ನಾ ಮಾಡ್ತಾ ಇರೋ ಒಂದು ಬಿಸ್ನೆಸ್, ಅದು ಸ್ಟಾರ್ಟ್ ಮಾಡೋ ಬಿಸ್ನೆಸ್ಸು ತುಂಬ ವರ್ಷ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಡಿಬೇಕು, ಅದು ಮುಂದೆ ಈ ಸ್ಟ್ಯಾಂಡಾಗಿ ನಿಲ್ಲಬೇಕು ಅಂತ ನೋಡಿದಾಗ ನಂಗೆ ಸಿಮೆಂಟ್ ಬಿಸ್ನೆಸ್ ಒಳ್ಳೆಯದು ಅಂತ ಅನಿಸ್ತು. ಸಿಮೆಂಟ್ ಬಿಸ್ನೆಸ್ಸಲ್ಲೇ ಎ ಗ್ರೇಡು ಅಂತ ಬಂದಾಗ ಬಿರ್ಲಾದವ್ರದ ಜೊತೆ ನಾನು ಹೋದೆ. ಬಿರ್ಲಾದವರು ನಮಗೆ ಆ್ಯಕ್ಚುಲಿ ಅಲ್ಟ್ರಾಟೆಕ್ ಸಿಮೆಂಟ್ ಏನಿದೆಯಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗಷ್ಟೇ ಅಲ್ಲ, ಈ ಶಿರಸಿ, ಸಿದ್ದಾಪುರ, ಯಲ್ಲಾಪುರದಲ್ಲಿ ಮೂಲೆಗೂ ಸರ್ವಿಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಸ್ಯೆ ಅಂತ ಹೇಳಿ ಬಂದರೆ ಎಲ್ಲರಿಗೂ ಸಮಸ್ಯೆ ಇರುವಂಗೆ ನಮಗೂ ಇಲ್ಲಿ ಲೇಬರ್ದು, ಹಮಾಲಿ ಲೇಬರು ಅವ್ರದ್ದು ಸಮಸ್ಯೆ ಇದೆ. ಅದರ ಮೂಲಕ ಸ್ವಲ್ಪ ಸರ್ವಿಸ್ ಕೊಡುವಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ. ಬಿಟ್ಟರೆ ಮತ್ತೇನು ಮೇಜರ್ ಸಮಸ್ಯೆ ಈ ಸಿಮೆಂಟ್ ಬಿಸ್ನೆಸ್ ಸದ್ಯ ಏನೂ ಇಲ್ಲ ಹೇಳ್ಬೋದು. ಬೇರೆ ಹೋಟೆಲ್ ಬಿಸ್ನೆಸ್ಸು ಅದೆಲ್ಲ ನೋಡಿದ್ರೆ ಸ್ವಲ್ಪ ಕಡಿಮೆ ಅಂತ ಇರೋದ್ರಲ್ಲಿ ಕಡಿಮೆ ಸಮಸ್ಯೆ. ನೀವು 89ನೇ ಇಸ್ವಿ 1989ರಲ್ಲಿ ನಿಮ್ಮ ಶಿಕ್ಷಣವನ್ನು ಮುಗಿಸಿದ್ರಿ. ಶಿಕ್ಷಣಕ್ಕೆ ಬಂದಿದ್ದಿ, ಶಿಕ್ಷಣಕ್ಕೆ ಬಂದ್ರಿ. 94ರಲ್ಲಿ ಶಿಕ್ಷಣ ಮುಗಿಸಿದ್ರಿ. ಅವತ್ತಿನ ಕಾಲದಲ್ಲಿ ಡಿಗ್ರಿ ಮುಗಿಸಿದ್ದೀರಿ ಹೇಳಾದ್ರೆ ಬಹುತೇಕ ಬೆಂಗಳೂರು ಅಥವಾ ಮುಂಬೈ ಅಂತ ಮಹಾನಗರಗಳಲ್ಲಿ ಹೋಗ್ಲಿಕ್ಕೆ ಸಾಕಷ್ಟು ಅವಕಾಶಗಳು ಇತ್ತು. ಈಗ ಅದ್ರ ಹೊರತಾಗಿ ಶಿರಸಿಯಲ್ಲಿ ಒಂದು ಆ ಸಮಯದಲ್ಲಿ ಒಂದು ರಿಸ್ಕ್ ತಗೊಂಡು ಅಂದ್ರೆ ಗೊತ್ತಿಲ್ಲದೆ ಇರುವಂತ ಬಿಸ್ನೆಸ್, ಇದು ಸಿಮೆಂಟ್ ಬಿಸ್ನೆಸ್ ಕೈ ಹಾಕಿದಾಗ ಮನೆಯವ್ರ ರೆಸ್ಪಾನ್ಸ್ ಹೆಂಗಿತ್ತು? ಪಾಲಕರು ಏನಂತ? ಪಾಲಕರದ್ದು ಸ್ವಲ್ಪ ರೆಸ್ಪಾನ್ಸ್ ಅಂದ್ರೆ ಸ್ವಲ್ಪ ಏನ್ ಮಾಡ್ತಾನೋ ಅಂತ ಸ್ವಲ್ಪ ಹೆದರಿಕೆ ಇತ್ತು ತಂದೆ ತಾಯಿಗೆ. ಆದ್ರೆ ನನ್ನ ಅಕ್ಕ ಭಾವ, ನನ್ನ ಈಗಿನ ಪಾರ್ಟ್ನರು ಹೌದವರು, ಆ ಬಿಲ್ಡಿಂಗ್ ಓನರು ಹೌದು, ಅವರು ಸಪೋರ್ಟ್ ತುಂಬಾ ಇದೆ. ಅವರ ಸಪೋರ್ಟು, ಅವರು ಮತ್ತೆ ನಮ್ಮ ಸಂಗಡಿಗರ ಒಂದು ಸಲಹೆ ಸಹಕಾರದಿಂದ ಏನು ಆ ಲೆಕ್ಕದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆ ಟೈಪೇ ವ್ಯವಹಾರ ಮುಂದುವರ್ಸ್ಕೊಂಡು ಬಂದೆ. ದೇವ್ರದಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ಲಿ. ಆಮೇಲೆ ನಮ್ಮ ಜೊತೆ ಓದ್ತಾ ಇದ್ದವರು ನನ್ನ ಜೊತೆನೇ ಬಂದರು, ಸುಬ್ರಾಯ ಹೆಗಡೆ ಅಂತ ಹೇಳಿ. ಅವರದ್ದು ಒಂದು ಒಳ್ಳೆ ನಮಗೆ ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ಮನೆಯವಳು ಎಲ್ಲ ಈಗ ಎಲ್ಲ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಸಪೋರ್ಟ್ ಅಲ್ಲಿ. ಹೌದು, ಹೌದು. ಅಲ್ಟ್ರಾಟೆಕ್ ಸಿಮೆಂಟ್ ಹಂಗೆ ಬಿಸ್ನೆಸ್ಗೆ ನಂದು ಸ್ಟ್ರೆಂತ್ ಗಟ್ಟಿಯಾಗಿದೆ. ಈಗ ಅಲ್ಟ್ರಾಟೆಕ್ ಸಿಮೆಂಟ್ ಈಗ ನೀವೇನು ಡಿಸ್ಟ್ರಿಬ್ಯೂಟರ್ ಇದ್ದೀರಲ್ಲ, ಇದರ ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ಸರ್ವಿಸ್ ವೈಸ್ ಇದ್ರ ವಿಶೇಷತೆ ಏನು? ಅಲ್ಟ್ರಾಟೆಕ್ ಸಿಮೆಂಟು ಮೇನ್ ಅವರದ್ದು ವಿಶೇಷತೆ ಅಂತಂದರೆ, ಅವರದ್ದು ಟೆಕ್ನಿಕಲಿ ಎಲ್ಲ ಸಿಮೆಂಟ್ ಕಂಪ್ನಿಗಳಿಂತ ಒಂದು ಹೆಜ್ಜೆ ಮುಂದಿರ್ತಾರೆ. ಈಗ ಬೇರೆ ಕಂಪ್ನಿಯವರು 10 ವರ್ಷದ ನಂತರ ತರೋದನ್ನು ಅವ್ರು ಈಗಲೇ ತಂದಿರ್ತಾರೆ. ಈಗ ಫಸ್ಟ್ ಫ್ಲೈಯಾಶ್, ಮೋಸ್ಟ್ಲಿ ನಂಗೆ ತಿಳಿದ ಮಟ್ಟಿಗೆ ಫ್ಲೈಯಾಶ್ ಬೇಸ್ಡ್ ಸಿಮೆಂಟ್ ಅಂದರೆ ಈಗ ಏನು ಉಂಟಲ್ಲ, ಈ ಸದ್ಯ ನಮ್ಮ ಮಾರ್ಕೆಟಲ್ಲಿ ಮೊದಲು ತಂದವರು ಅವರೇ, ಅಲ್ಟ್ರಾಟೆಕ್ ಸಿಮೆಂಟ್ ಅವರೇ. ಬಿರ್ಲಾ ಸ್ಟಾರ್ ಅಂತ ಹೇಳಿ ಮೊದಲು ಬಂದಿತ್ತು ನಂಗೆ ತಿಳುವಳಿಕೆ ಪ್ರಕಾರ. ಆಮೇಲೆ ಬೇರೆ ಬೇರೆ ಕಂಪನಿಯವರು ಅದನ್ನು ಹೆಚ್ಚಿಗೆ ರೇಟಿಗೆ ತಂದು ಮಾರ್ಕೆಟ್ ಮಾಡಿ ಇದು ಮಾಡಿ. ಅದು ಏನಾಗತ್ತಂದರೆ, ಈ ಫ್ಲೈಯಾಶ್ ಬೇಸ್ಡ್ ಸಿಮೆಂಟು ನಮ್ಮ ಈ ಕ್ಲೈಮೇಟಿಗೆ ತುಂಬ ಹೊಂದಿಕೆ ಆಗ್ತದೆ. ಅದನ್ನು ಮೊದಲೇ ತಂದವರು, ಅಂದರೆ ಇದೊಂದು ಉದಾಹರಣೆ ಕೊಟ್ಟೆ. ಹೀಗೆ ಅಲ್ಟ್ರಾಟೆಕ್ ಕಂಪನಿ ಏನು ಉಂಟಲ್ಲ, ಟೆಕ್ನಿಕಲಿ ಒಂದು ಸೌಂಡ್ ಕಂಪ್ನಿ. ಆಮೇಲೆ ರಾ ಮಟೀರಿಯಲ್ ಅದಕ್ಕೆ ಸಿಮೆಂಟಿಗೆ ಏನೇನು ಬೇಕಾಗ್ತದೋ ಅದಷ್ಟು ಎ ಗ್ರೇಡಲ್ಲೇ ಬರ್ತದೆ. ಮತ್ತು ಸರ್ವಿಸು ನಮ್ಮ ಶಿರಸಿ, ಸಿದ್ದಾಪುರ, ಯಲ್ಲಾಪುರದಲ್ಲಿ ಮೂಲೆಗೂ ಗಾಡಿಗಳನ್ನ ಸರ್ವಿಸ್ ಕೊಡ್ತಾರೆ. ಮತ್ತು ಅಲ್ಲೆಲ್ಲ ಅವರಿಗೆ ನಮಗೆ ಏನೇನು ಸಮಸ್ಯೆಗಳು ಉಂಟೋ, ಇಲ್ಲ ಪ್ರಾಬ್ಲಮ್ ಉಂಟೋ ಅದಕ್ಕೆ ತಕ್ಷಣ ಪರಿಹಾರ ಕೊಡ್ತಾರೆ, ಬರ್ತಾರೆ ಆಫೀಸರು. ಅದೆಲ್ಲ ಒಳ್ಳೆ ಸರ್ವಿಸಿಂದ ಅಲ್ಟ್ರಾಟೆಕ್ ಬಳಸೋದೇ ಅಂದರೆ ಎ ಗ್ರೇಡ್ ಸಿಮೆಂಟ್ ಆಗೋದ್ರಿಂದ ನಾನು ಹೇಳ್ತೀನಿ, ಅಲ್ಟ್ರಾಟೆಕ್ ಸಾಧ್ಯ ಆದಷ್ಟು ಹೆಚ್ಚಿಗೆ ಬಳಸಿ ಅಂತೇಳಿ ಎಲ್ಲ ಇವರಿಗೆ. ಯಾವ್ದು ನನ್ನ ಬ್ರ್ಯಾಂಡು ಅಂತಲ್ಲ, ಅದೊಂದು ಒಳ್ಳೆ ಅಂದರೆ ಆದಿತ್ಯ ಬಿರ್ಲಾ ಕಂಪ್ನಿಯ ಒಂದು ಜನರಿಗೆ ಒಂದು ಕೊಟ್ಟಿರೋದೊಂದು ಗುಣಮಟ್ಟದ ಸಿಮೆಂಟ್ ಅಂತ ಹೇಳ್ಬೋದು ವಿಶೇಷತೆ. ಓಕೆ, ಈಗ ಸಾಮಾನ್ಯವಾಗಿದೆ ಮುಂಚೆ ಲ್ಯಾಂಡ್ಲೈನ್ ಇತ್ತು, ನಂತರ ಲ್ಯಾಂಡ್ಲೈನ್ ಹೋಯ್ತು, ಅಂದ್ರೆ ಕಾಯಿನ್ ಬಾಕ್ಸು ಬಾಕಿ ಲ್ಯಾಂಡ್ಲೈನ್ ಇತ್ತು. ಅದ ನಂತರ ಈಗ ಮೊಬೈಲ್ ಬಂದಿದೆ. ಇನ್ನು ಮುಂದೆ ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದೇ ರೀತಿ ಈ ಸಿಮೆಂಟ್ ಪ್ರಾಡಕ್ಟ್ ಏನಿದೆ, ಇದಕ್ಕೆ ಮುಂದೆ ಫ್ಯೂಚರಲ್ಲಿ ಈಗ ಮುಂದಿನ ಒಂದು 5 ವರ್ಷನೋ 10 ವರ್ಷದಲ್ಲಿ ಅಲ್ಟರ್ನೇಟಿವ್ ಆಗಿ ಏನು ಬರ್ಬೋದು, ಬರೋ ಸಾಧ್ಯತೆ ಏನಾದ್ರು ಇದೆಯಾ? ನನ್ನ ತಿಳುವಳಿಕೆ ಪ್ರಕಾರ ಈಗ ಸಿಮೆಂಟಲ್ಲಿ ಮೊದಲು 95ದಲ್ಲಿ ಗ್ರೇಡೆಡ್ 43 ಗ್ರೇಡ್ ಅಂದರೆ ಆ್ಯಕ್ಚುಲಿ 43, 53 ಗ್ರೇಡೆಡ್ ಅಷ್ಟೇ ಬರ್ತಾ ಇತ್ತು. ಈಗ ಈ ಫ್ಲೈ ಆ್ಯಶ್ ಮಿಕ್ಸ್ ಬಂದು ಅದರೊಳಗೆ ಸಿಮೆಂಟಲ್ಲಿ ಮಾಡಿಫೈ ಆಗಿ ಚೇಂಜ್ ಆಗಿದೆ. ಇನ್ನು ಮೋಸ್ಟ್ಲಿ ಅದು ಮುಂದೆ ಏನಾಗ್ತದೆ ಅಂದರೆ, ಜನರಿಗೆ ಲೈಟ್ ವೇಟ್ ಆಗಿ ಅಂದರೆ ಕಡಿಮೆ ತೂಕದ ಬ್ಲಾಕ್ ಹೆಂಗೆ ಬಂದಿದೋ ಅದೇ ಟೈಪೇ ಕಡಿಮೆ ತೂಕದ
ಕ್ವಾಲಿಟಿ ಚೆನ್ನಾಗಿರುವಂಥ ಸಿಮೆಂಟ್ ಮುಂದೆ 25-30 kg ಪ್ಯಾಕಿಂಗ್ನಲ್ಲಿ ಬರ್ಬೋದು ಅಂತ ನನ್ನ Instant ತರ. ಹೌದು ಇನ್ಸ್ಟಂಟ್ ಥರ ಬರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಆ ಟೈಪ್ ಟೆಕ್ನಾಲಜಿ ಇದು ಬರ್ಬೋದು ಮುಂದೆ. ಯಾಕೆಂದ್ರೆ ತೂಕದಿಂದ ಅಥವಾ ಡಸ್ಟಿಂದ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅದೆಲ್ಲ ಅವಾಯ್ಡ್ ಮಾಡ್ಬೋದು, ಮಾಡ್ತಾರೆ ಮುಂದೆ. ತಾವು ಕಳೆದ 30-35 ವರ್ಷಗಳಿಂದ ಶಿರ್ಸಿ ನಗರದಲ್ಲಿ ಇದ್ದೀರಿ, ಒಟ್ಟಾರೆ ನಿಮ್ಮ ಶಿಕ್ಷಣದ ಹಂತದಿಂದ ಸೇರಿ. ಹಾಗಾಗಿ ಒಂದು ಶಿರ್ಸಿ ಬಹುತೇಕ ಒಂದು ಪ್ರದೇಶದ ಪರಿಚಯ ಇದೆ. ಈಗ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಕಳೆದ ಒಂದು 8-10 ವರ್ಷಗಳಿಂದ ಆಗ್ರಹ ಕೇಳಿ ಬರ್ತಾ ಇತ್ತು. ಅದೇ ರೀತಿ ಅನಂತಮೂರ್ತಿ ಹೆಗಡೆಯವರು ಸಹ ಶಿರ್ಸಿಯಿಂದ ಕಾರವಾರಕ್ಕೆ ಪಾದಯಾತ್ರೆಯನ್ನು ಮಾಡಿದ್ರು. ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಲುವಾಗಿ ಶಿರಸಿಯನ್ನ ಕೇಂದ್ರವಾಗಿಟ್ಟುಕೊಂಡು ಕದಂಬ ಕನ್ನಡ ಜಿಲ್ಲೆ ಆಗ್ಬೇಕಂತ, ಪ್ರತ್ಯೇಕ ಜಿಲ್ಲೆ ಆಗ್ಬೇಕಂತ ಹೋರಾಟ ಮತ್ತೆ ಆ ಒಂದು ಮುನ್ನೆಲೆಗೆ ಬಂದಿದೆ. ಇದ್ರ ಬಗ್ಗೆ ಆಸ್ ಎ ಬಿಸ್ನೆಸ್ ಮೆನ್ ಆಗಿ ಅದ್ರ ಜೊತೆಗೆ ಒಬ್ಬ ಸಾಮಾಜಿಕವಾಗಿ ಸಕ್ರಿಯ ಆಗಿ ಇರೋದ್ರಿಂದ ನಿಮ್ಮ ಅಭಿಪ್ರಾಯ ಏನು? ಇದು ನಾ ಶಿರ್ಸಿ ತಾಲೂಕಿನ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಶಿರ್ಸಿ ಜಿಲ್ಲೆ ಆಗಲೇಬೇಕು ಹೇಳುವಂಥವನು. ಶಿರ್ಸಿ ಜಿಲ್ಲೆ ಆಗೋಕ್ಕಿಂತ ಮುಂಚೆ ಇಲ್ಲಿ ಏನು ಅದಕ್ಕೇನು ಸಂಬಂಧಪಟ್ಟು ಆಫೀಸು, ಅದಕ್ಕೆ ಸಂಬಂಧಪಟ್ಟ ರೋಡು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅದು ಏನೇ ರೆಡಿ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಅದು ಆಗಲೇ ಜಿಲ್ಲೆ ಇಲ್ಲ ಆಗಬೇಕು ಅಂತ ನಂದು ಸಂಪೂರ್ಣ ಅದಕ್ಕೆ ಬೆಂಬಲ. ಜಿಲ್ಲೆ ಆಗ್ಬೇಕು, ಅದ್ರ ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೌದು, ಅದಂತೂ ಆಗಲೇಬೇಕು. ಹೌದು, ಆಗಲೇಬೇಕು. ಅದು ನಮ್ಮ ಅನಂತಮೂರ್ತಿ ಹೆಗಡೆ ಅವರಿಗೆ ಧನ್ಯವಾದ ಈ ಟೈಮ್ನಲ್ಲಿ. ಯಾಕೆಂದ್ರೆ ಆ ಹೋರಾಟ, ಆ ಗುದ್ದಾಟ ನೋಡಿದ್ರೆ ಅದು ಧನ್ಯವಾದ ಅವ್ರು ನಾವು ಈ ಟೈಮಿಗೆ ಅರ್ಪಿಸಲೇಬೇಕು. ಮುಂದೆ ಆ ಇದಕ್ಕೆ ಅವ್ರಿಗೆ ಜಯ ಸಿಗ್ಲಿ ಹೇಳೋ ಆಶೆ ನಮ್ಮ ದೇವರಲ್ಲಿ ಬೇಡ್ಕೊಳ್ತೀನಿ. ಗುರು, ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಚಿದಾನಂದ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಅಂತಂದ್ರೆ ನನಗೆ ಅನಿಸ್ತದೆ, ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶ್ವಂಬರ ಟಿವಿ ಇದು ನಮ್ಮ ಮನೆ ಮಾತಾಗಿರೋ ಟಿವಿ, ಇದು ನಮ್ಮ ಮನೆ ಟಿವಿ. ಇದು ದೇವರ ಆಶೀರ್ವಾದ ಮತ್ತು ಜನರ ಒಂದು ಆಶೀರ್ವಾದದಿಂದ ಇನ್ನೂ ಒಂದು ಹೆಚ್ಚಿನ ಬೆಳವಣಿಗೆ ಕಾಣಲಿ ಅಂತ ನಾನು ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.